ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ರೈಸನ್ನ ನಾನು ಈ ಥರ ಪಾತ್ರೆಯಲ್ಲೇ ಮಾಡೋದು, ಕುಕ್ಕರಲ್ಲಿ ನಮ್ಮ ಮನೆಯಲ್ಲಿ ಮಾಡೋದಿಲ್ಲ. ಯಾಕಂದರೆ ಪಾತ್ರೆಯಲ್ಲಿ ಮಾಡಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಮಾವಿನಕಾಯಿ ಸೀಸನ್ನು ಅಲ್ಲ, ಆದ್ರೂ ಮಾವಿನಕಾಯಿನ ನಮ್ಮ ಅಕ್ಕ ಮಗಳು ತಂದುಕೊಟ್ಲು. ತಿನ್ನೋಣ ಅಂತ ನೋಡಿದ್ವಿ, ತುಂಬ ಹುಳಿ ಇತ್ತು. ಸರಿ ಅಂತ ಇದನ್ನು ನಾವು ಚಿತ್ರಾನ್ನ ಮಾಡೋಣ ಅಂತ ತಗೊಂಡಿದ್ದೆ. ಇದು ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಥರ ಎಲ್ಲ ತುರುಕೋಬಿಡಿ. ಮತ್ತು ಅರ್ಧ ಮಾತ್ರ ತೊಗೊಳ್ತಾ ಇದ್ದೀನಿ ನಾನು ಇದನ್ನು. ಇನ್ನು ಅರ್ಧ ಚಟ್ನಿ ಮಾಡೋಣ ಅಂತೇಳ್ಬಿಟ್ಟು ಸೈಡ್ಗೆ ಇಟ್ಕೊಂಡಿದ್ದೆ. ಇವಾಗ ಅನ್ನ ಎಲ್ಲ ಬೇಯ್ತಾ ಇದೆ, ಅಷ್ಟೊತ್ತಿಗೆ ಚಿತ್ರಾನ್ನನ ರೆಡಿ ಮಾಡಿಬಿಡೋಣ ನಾವು. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳಿ. ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿದ್ರೆ ಬಾಯಿಗೆ ಈರುಳ್ಳಿ ಎಲ್ಲ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಹಸಿ ಮೆಣಸಿನ್ಕಾಯಿ ನಾವು ಅಷ್ಟೊಂದು ಯೂಸ್ ಮಾಡೋದಿಲ್ಲ. ನಾವು ತುಂಬ ಒಣಮೆಣ್ಸಿನ್ಕಾಯಿ, ಅಚ್ಕಾರದ ಪುಡಿ ಇದನ್ನೇ ಜಾಸ್ತಿ ಯೂಸ್ ಮಾಡೋದು ನಾವು ಎಲ್ಲದಕ್ಕೂ. ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ನೀವು ತುಂಡು ಮಾಡಿ ಹಾಕಿದ್ರೂ ಅದು ಅಷ್ಟೊಂದು ಖಾರ ಬರೋದಿಲ್ಲ. ಈ ಥರ ಉದ್ದುದ್ದಕ್ಕೆ ಮಾಡಿದ್ರೆ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ರೈಸೇನ ರೆಡಿ ಆಯಿತು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಚಿತ್ರಾನ್ನಕ್ಕೆ. ಸಾಸಿವೆ ಹಾಕ್ಬಿಟ್ಟು ಫಸ್ಟು ಕಡಲೆ ಬೀಜ ಹಾಕ್ಕೊಂಬಿಡಿ. ಯಾಕಂದರೆ ಫಸ್ಟೇ ಕಡಲೆ ಬೀಜ ಹಾಕ್ಕೊಂಡ್ರೆ ಸ್ವಲ್ಪ ನಾವಿನ್ನು ಬೇಳೆ ಎಲ್ಲ ಹಾಕೋದಿರುತ್ತಲ್ವ, ಸೊ ಆವಾಗ ತುಂಬ ರೋಸ್ಟ್ ಆಗುತ್ತೆ. ಇವಾಗ ಅರ್ಧ ರೋಸ್ಟ್ ಆದಮೇಲೆ ನಾವು ಬೇಳೆ ಹಾಕ್ಕೊಂಡ್ರೆ ಆವಾಗ ಕರೆಕ್ಟಾಗಿ ರೋಸ್ಟ್ ಆಗಿರುತ್ತೆ. ನಾವು ಲಾಸ್ಟಲ್ಲಿ ಹಾಕೋಕ್ಕೋದ್ರೆ ಅದು ಹಸಿ ಹಸಿಯಾಗಿ ವಾಸನೆ ಹಾಗೇ ಇರುತ್ತೆ, ಚೆನ್ನಾಗಿರೋದಿಲ್ಲ. ನೋಡಿ, ಈ ಥರ ಆದಮೇಲೆ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ. ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಒಗ್ಗರಣೆಗೆ. ಮತ್ತು ಇದು ಆದಮೇಲೆ ಇವಾಗ ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ಈರುಳ್ಳಿ ಬೇಡ, ಫಸ್ಟೇ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಬಿಡಿ. ಯಾಕಂದರೆ ಫಸ್ಟೇ ಎಣ್ಣೆಯಲ್ಲಿ ರೋಸ್ಟ್ ಆದರೆ ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡ್ರೆ ಖಾರ ಎಲ್ಲ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಆವಾಗ. ಸೊ ನಾನು ಫಸ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಬಿಡ್ತೀನಿ, ಆಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ತೇನೆ. ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಬಿಡಿ. ಇವಾಗ ಅನ್ನ ಏನೋ ರೆಡಿ ಆಯಿತು. ಬಿಸಿ ಅನ್ನ ಮೇಲೆ ಮಿಕ್ಸ್ ಮಾಡೋದಕ್ಕಿಂತ ಸ್ವಲ್ಪ ತಣ್ಣಗಾದ್ಮೇಲೆ ರೈಸು, ಆಮೇಲೆ ಈ ಗೊಜ್ಜನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಅನ್ನ ಮೇಲೆ ಮಿಕ್ಸ್ ಮಾಡಿದ್ರೆ ಅದು ಒಂಥರ ಮುದ್ದೆಯಾಗಿ ಆಗೋಗ್ಬಿಡುತ್ತೆ. ಸ್ವಲ್ಪ ತೆಗೆದ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಆರೋದಕ್ಕೆ ಬಿಟ್ಬಿಡಿ. ನೋಡಿ, ಫಸ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡೆ, ಆಮೇಲೆ ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಬೇಗನೆ ರೋಸ್ಟ್ ಆಗಬೇಕಂದ್ರೆ ಇದು ನಾವು ಸ್ವಲ್ಪ ಸಾಲ್ಟ್ ಹಾಕ್ಕೊಂಬಿಡ್ಬೇಕು. ಯಾಕಂದರೆ ಆನಿಯನ್ನಲ್ಲಿರೋ ವಾಟ್ರ್ ಕಂಟೆಂಟ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ, ಆವಾಗ ಈರುಳ್ಳಿ ಎಲ್ಲ ರೋಸ್ಟ್ ಆಗೋಗ್ಬಿಡುತ್ತೆ ಬೇಗನೆ. ಸೊ ನೋಡಿ, ಇವಾಗ ರೋಸ್ಟ್ ಆಗ್ತಾಯಿದೆ. ಮತ್ತು ಇದಕ್ಕೆ ಸ್ವಲ್ಪ ಕಲರ್ಗೆ ಅಂತ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಮಾವಿನಕಾಯಿನ ತುಳ್ಕೊಂಡಿದ್ವಲ್ಲ ಅದನ್ನೇ ಇದು ಎಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ಆಮೇಲೆ ಇದ್ರೊಳಗಡೆ ಹಾಕ್ಬಿಡೋಣ. ಒಬ್ಬೊಬ್ಬರು ಹಾಗೆ ಇಟ್ಕೊಂಬಿಟ್ಟು ತುರುವಿರೋದನ್ನು ಸೈಡ್ಗೆ ಇಟ್ಕೊಂಬಿಟ್ಟು ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಹಾಕ್ಕೊಳ್ತಾರೆ. ಇದರಲ್ಲಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಮಾವಿನಕಾಯಿ ಸ್ವೀಟ್ ಇದ್ದರೆ ಚೆನ್ನಾಗಿರಲ್ಲ ಚಿತ್ರಾನ್ನ, ಸ್ವಲ್ಪ ಹುಳಿ ಆಗಿದ್ರೇ ಚೆನ್ನಾಗಿರೋದು. ಯಾಕಂದರೆ ಅದು ಹುಳಿಯಾಗಿ ಇರುತ್ತೆ ಮತ್ತು ಈ ಖಾರ ಎಲ್ಲ ಮಿಕ್ಸ್ ಆಗಿರುತ್ತೆ ಅಲ್ವಾ, ಹುಳಿಯಾಗಿ ಖಾರವಾಗಿ ಚೆನ್ನಾಗಿದೆ. ಆ ಟೇಸ್ಟೇ ಬೇರೆ ಇರುತ್ತೆ ಬಿಡಿ, ನೀವು ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡಿ. ಮತ್ತು ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ ಚೆನ್ನಾಗಿ ಬಂದಿದೆ. ಇವಾಗ ನಾನು ಸ್ವಲ್ಪ ದೇವ್ರಿಗೆ ನೈವೇದ್ಯಕ್ಕೆ ಅಂತ ನಾನು ಸೈಡ್ಗೆ ಇಟ್ಕೊಂಬಿಡ್ತಾ ಇದ್ದೀನಿ. ಯಾಕಂದರೆ ಮತ್ತೆ ಎಲ್ಲರೂ ತಿಂತಾರಲ್ವ, ಸೊ ಎಂಜಾಯ್ ಮಾಡೋದು ಬೇಡ ಅಂತ ನಾನು ಫಸ್ಟೇ ದೇವರಿಗೆ ನೈವೇದ್ಯಕ್ಕೆ ಸೈಡ್ಗೆ ಇಟ್ಕೊಂಡೆ. ಮತ್ತು ಇವಾಗ ಹೊಸ್ಲಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೇರೆ ನಮ್ಮ ಮನೆ ಹತ್ರ ತುಂಬ ಕೋತಿಗಳಿದೆ. ನಾವು ಬಾಗಿಲು ತೆಗೆದ್ರೆ ಸಾಕು ಮನೆ ಒಳಗಡೆ ಎಲ್ಲ ಬಂದ್ಬಿಡುತ್ತೆ.
ಬಂದ್ಬಿಟ್ಟು ದೇವ್ರ ಮನೆಯಲ್ಲೆಲ್ಲ ಬಂದು ಏನಾದರೂ ಇಟ್ಟಿದ್ದರೆ ತಿನ್ನೋದನ್ನೆಲ್ಲ ಎತ್ಕೊಂಡು ಹೊರ್ಟೋಗುತ್ತೆ. ಸೊ ಅದಕ್ಕೆ ನಾವು ತುಂಬ ಬಾಗಿಲು ಹಾಕೇ ಇರ್ತೀವಿ. ನಾವು ರೇರ್ ತೆಗಿಯೋದು, ಯಾರಾದರೂ ಬಂದರೆ ಮಾತ್ರ ತೆಗಿತೀವಿ ಅಷ್ಟೇ. ನಾವು ತುಂಬ ಬಾಗಿಲನ್ನ ಓಪನ್ ಮಾಡೋದಿಲ್ಲ. ಮಾಡಿದ್ರೂ ಒಬ್ಬರಲ್ಲಿ ಇರಬೇಕು, ನೋಡ್ಕೊಂಡಿರ್ಬೇಕಷ್ಟೇ, ಆ ಥರ ಇರುತ್ತೆ. ಕೋತಿಗಳು ಜಾಸ್ತಿ ಇಲ್ಲಿ ನಮ್ಮ ಮನೆ ಹತ್ರ. ಸ್ವಲ್ಪ ಬೀಡು ಜಾಸ್ತಿ ಇದೆ, ಸೊ ಅದರಿಂದ ಇಲಿಗಳು ಜಾಸ್ತಿ ಇದೆ ಬರೋದು ಚಾನ್ಸಸ್ಸು. ಲಾಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಇಲಿ ಸೇರ್ಕೊಂಬಿಟ್ಟು ನಾವು ತುಂಬ ಸರ್ಕಸ್ ಮಾಡಿದ್ವಿ ಅದನ್ನು ಓಡಿಸೋಷ್ಟಕ್ಕೆ. ಎಷ್ಟು ಏನು ಗಮ್ಮೆಲ್ಲ ಇಟ್ಟಿದ್ವಿ, ಆದ್ರೂ ಅದು ಅಂಟ್ಕೊಳ್ದಿರ ಅದು ಹಂಗೆ ಮಿಸ್ ಆಗಿ ಹೋಗ್ತಾಯಿತ್ತು, ಎಸ್ಕೇಪ್ ಆಗಿ ಹೋಗ್ತಾಯಿತ್ತು ನಮ್ಮಿಂದ. ಸೊ ಹೆಂಗೋ ಓಡಿಸ್ಬಿಟ್ವಿ ಅದನ್ನು. ಅದಕ್ಕೆ ನಾವು ಬಾಗಿಲನ್ನ ತುಂಬ ತೆಗೆಯೋದಿಲ್ಲ. ನೆಕ್ಸ್ಟ್ ಇವಾಗ ನಾನು ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಬೇರೆ ಕಲರ್ಫುಲ್ಲಾಗಿ ಇರಬೇಕು ಅಂತ ನಾನು ಇವತ್ತು ಆರೆಂಜ್ ಕಲರ್ ಇತ್ತು. ಸೊ ಆರೆಂಜ್ ಕಲರಲ್ಲಿ ಡಿಸೈನ್ ಮಾಡೋಣ ಅಂತ ನಾನು ಆರೆಂಜ್ ಕಲರ್ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. ನೀವು ಈ ಥರ ಮನೆಯಲ್ಲೇ ಅಂದರೆ ಈ ಥರ ಹೊಸ್ಲು ಪೂಜೆ ಮಾಡೋದು, ಈ ಥರ ರಂಗೋಲಿ ಹಾಕ್ಕೊಳ್ಳೋದು ಎಲ್ಲ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಕಲರ್ಫುಲ್ಲಾಗಿರುತ್ತೆ. ಒಬ್ಬೊಬ್ಬರು ಸುಮ್ಮನೆ ಒಂದೊಂದು ಬೊಟ್ಟಿಟ್ಬಿಟ್ಟು ಸಿಂಪಲ್ಲಾಗಿ ಇಟ್ಟಿರ್ತಾರೆ. ಅಂದರೆ ಅವ್ರ ಇಷ್ಟ, ಅದು ನಾವೇನು ಹೇಳೋಕ್ಕಾಗಲ್ಲ. ನಮಗೆ ಹೆಂಗೆ ಇಷ್ಟ ಇದ್ದರೆ ನಾವು ಹಾಗೆ ಮಾಡ್ಕೊಳ್ತೀವಿ ಅಷ್ಟೇ. ಸೊ ಇದನ್ನು ನೋಡಿ, ನಾನು ಆರೆಂಜ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. ನೋಡಿ ಚೆನ್ನಾಗಿದೆ ಅಲ್ವಾ ಆರೆಂಜ್ ಕಲರು ನೋಡೋದಕ್ಕೆ. ನಾಳೆ ಯಾವ ಕಲರ್ ಇದೆ ಅಂತ ನಾನು ಇನ್ನೂ ನೋಡಲಿಲ್ಲ. ಸೊ ನನ್ನ ಮಗ ಎದ್ಬಿಟ್ಟು ಇವತ್ತು ಪೇಪರ್ಗೆ ಕಾಯ್ತಾ ಇದ್ದಾನೆ. ನೋಡಿ, ಗೇಟ್ ಮುಂದೆ ನಿಂತ್ಕೊಂಡು ಪೇಪರ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾನೆ. ಫೈನಲಿ ಪೇಪರ್ ಬಂತು, ಓಡಿ ಹೋದ ತೊಗೊಂಬರೋದಕ್ಕೆ. ಅಂದರೆ ನಮ್ಮದು ಇವತ್ತು ಫೋಟೋಸ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾನೆ, ಬಂದಿದೆಯೋ ಇಲ್ವಾ ಅಂತ. ತುಂಬ ಜನ ಹಾಕಿರ್ತಾರೆ ಫೋಟೋಸ್ನ. ನಿನ್ನೆ ಗ್ರೇ ಕಲರ್ ಸ್ಯಾರಿ ಉಟ್ಕೊಂಡು ತುಂಬ ಜನ ಫೋಟೋಸ್ನ ಸೆಂಡ್ ಮಾಡಿರ್ತಾರೆ. ಅದರಲ್ಲಿ ನಮ್ಮದು ಇರುತ್ತೋ ಇರಲ್ವೋ ನಮಗೂ ಗೊತ್ತಿಲ್ಲ, ನಾವು ಇನ್ನೂ ನೋಡಿಲ್ಲ. ನೋಡ್ತಾ ಇದ್ದಾನೆ. ಒಬ್ಬೊಬ್ರದ್ದು ಸ್ಕೂಲ್ ಟೀಚರ್ಸ್ ಎಲ್ಲ ಒಂದೇ ಡ್ರೆಸ್ ಕೋಡ್ ಇರುತ್ತಲ್ಲ ಒಂದೊಂದು ಸ್ಕೂಲಲ್ಲಿ. ಸೊ ಅವರೆಲ್ಲ ಗ್ರೂಪ್ ಫೋಟೋಸ್ನೆಲ್ಲ ಸೆಂಡ್ ಮಾಡಿರ್ತಾರೆ. ಗ್ರೂಪ್ ವೈಸ್ ಹಾಕಿದ್ರೇ ಅವರು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಸೊ ನಾವು ನೋಡ್ತಾ ಇದ್ದೀವಿ, ನಮ್ಮದೇನೂ ಸಿಕ್ಕಲಿಲ್ಲ. ಪರವಾಗಿಲ್ಲ, ನಾವು ಟ್ರೈ ಮಾಡಿದ್ದೀವಿ, ಸಿಕ್ಕಲಿಲ್ವಂತೆ ಅವನಿಗೆ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನಾವು ಏನು ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ. ಸರಿ, ನೆಕ್ಸ್ಟ್ ಟೈಮ್ ನೋಡೋಣ. ಇವತ್ತು ಈ ವಿಡಿಯೋ ನೋಡಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.